ಕಳುಹಿದನು ಸಾರಥಿಯನ ರಥ ಕೆಲವು ದಿವಸಕ್ಕೆ ಕೃಷ್ಣ ಭವನ ಸ್ಥಳದ ಹೊರಬಾಹಿಯಲ್ಲಿ ಚಾಚಿತು ಚಪಳ ಗಮನದಲ್ಲಿ. ಒಳಗೆ ಬಂದನು ಪಾವುಡವ ಮುಂದಿಳುಹಿದನು, ಕೃಷ್ಣಂಗೆ ಪಾಂಡವ ತಿಲಕ ನಟ್ಟಿದ ಹದನ ಭಿನ್ನಹ ಮಾಡಿದನು. ಬಳಿಕ ತಿಳಿದನಲ್ಲಿಯ ರಾಜ ಕಾರ್ಯದ ನೆಲೆಯನ ಕ್ರೂರಾದಿ ಸಚಿವರ, ತಿಳುಹಿದನು ಶಿಶುಪಾಲ ಕಂಸನ ಮಾವ ನಿಂತಿವರ. ಕೊಲುವಡಿದು ಹದ ನಮ್ಮ ಭಾವನ ನಿಲಯದುತ್ಸಾಹ, ಸೌಮನಸ್ಯವ ಬಳಸುವರೆ ಹೊತ್ತಿದು ಮನೋರಥ ಸಿದ್ಧಿ ನಮಗೆಂದ. ಎಂದು ವಸುದೇವಾದಿಯಾದವ ವೃಂದವನು ಬಲಭದ್ರರಾಮನ ಹಿಂದಿರಿಸಿ ಬಳಿಕಿಂದ್ರ ಸೇನನ ಕೂಡೆ ಒಲವಿನಲೇ. ಬಂದನಿಂದ್ರ ಪ್ರಸ್ಥ ಪಟ್ಟಣ ಕಂದು ಹೊಸಗೆಯ ಗುಡಿಯ ತೋರಣದಿಂದ ಕನ್ನಡಿ ಕಲಶದಲ್ಲಿ ಕೊಂಡಾಡಿದರು ಹರಿಯ. ಪುರಕ್ಕೆ ವಿಜಯಂಗೈಸಿ ತಂದರು ಹರಿಯನರ ಮನೆಗನಿಬರಂತಃಪುರದ ಕಾಣಿಕೆಗೊಂಡು ಬಾಂಧವ ಜನವನುಚಿತದಲ್ಲಿ. ಹರಸಿ ಮಧುರ ಪ್ರೀತಿಯಿಂದಾದರಿಸಿ ಮಂತ್ರಾಲೋಚನೆಯ ಮಂದಿರದೊಳೇಕಾಂತದಲ್ಲಿ ಭೂಪತಿಗೆಂದನ ಸುರಾರಿ. ಏನು ಕರೆಸಿದಿರೈ ಪ್ರಯೋಜನವೇನು, ನಿಮ್ಮುತ್ಸಾಹ ಶಕ್ತಿಯೊಳೇನು ದುರ್ಘಟವೇನು, ಶಂಕಿತವೇನು ಸಂಸ್ಖಲಿತ. ದಾನವರ ಕೌರವರ ವೈರದೊಳೇನು ವಿಗ್ರಹವಿಲ್ಲಲೆ, ಹದನೇನೆನಲು ಕೃಷ್ಣಂಗೆ ಭಿನ್ನಹ ಮಾಡಿದನು ನೃಪತಿ. ಧನುಜರಲಿ ಕುರು ಸೇನೆಯಲಿ ಭಯವೆನಗೆ ಭಾರಿಯೇ, ನಿಮ್ಮ ಘನ ಪದವನಜವಿದು ಸೀಸ ಕವಲೆ ತನ್ನೊತ್ತಮಾಂಗದಲ್ಲಿ. ಮುನಿಯ ಹೇಳಿಕೆ ಬೊಪ್ಪಗಮರೇಂದ್ರನಲ್ಲಿ ಸಮರಸವಿಲ್ಲ, ಗಡನಮ್ಮನಿ ಬಿರಲಿ ಸಾಮರ್ಥ್ಯವಿದ್ದುದಕ್ಕೇನು ಫಲವೆಂದ. ಶ್ರೀಕೃಷ್ಣನ ಬಳಿಗೆ ಧರ್ಮಜನು ತನ್ನ ಸಾರಥಿಯನ್ನು ಕಳುಹಿದನು. ಅವನು ಕೆಲವು ದಿನಗಳ ಪ್ರಯಾಣ ಮಾಡಿ ಶ್ರೀಕೃಷ್ಣನ ಅರಮನೆಯ ಮುಂಭಾಗಕ್ಕೆ ಬಂದನು. ಪಾಂಡವರು ಕಳುಹಿಸಿದ ಉಡುಗೊರೆಯನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸಿ ಅವರು ತನ್ನನ್ನು ಕಳುಹಿಸಲು ಕಾರಣ ಏನು ಎಂಬುದನ್ನು ತಿಳಿಸಿದನು. ಶ್ರೀಕೃಷ್ಣನು ಪಾಂಡವರ ಅಭಿಪ್ರಾಯವನ್ನು ತಿಳಿದು ದ್ವಾರಕೆಯ ರಾಜಕಾರ್ಯವನ್ನು ಅಕ್ರೂರನೇ ಮೊದಲಾದ ಮಂತ್ರಿಗಳಿಗೆ ತಿಳಿಸಿದನು. ಶಿಶುಪಾಲ ಜರಾಸಂಧರ ಸಂಹಾರ ಮಾಡಲು ಹದವಾದ ಕಾಲ ಬಂದಿದೆ. ಅಲ್ಲದೆ ಭಾವನ ಮನೆಯಲ್ಲಿ ಉತ್ಸವ, ಅವರ ಸಂತೋಷದಲ್ಲಿ ಪಾಲುಗೊಂಡು ನಮ್ಮ ಕಾರ್ಯಸಿದ್ಧಿಯನ್ನೂ ಮಾಡಿಕೊಳ್ಳಬಹುದು ಎಂದನು. ಸಮಸ್ತ ಯಾದವರನ್ನು ಬಲರಾಮನ ರಕ್ಷಣೆಯಲ್ಲಿಟ್ಟು ಪಾಂಡವರ ದೂತನಾದ ಇಂದ್ರಸೇನನೊಡನೆ ಇಂದ್ರಪ್ರಸ್ಥಕ್ಕೆ ಬಂದನು. ಪಾಂಡವರು ಊರನ್ನಲಂಕರಿಸಿ ಧ್ವಜಗಳನ್ನೇರಿಸಿ ಕಲಶ ಕನ್ನಡಿಗಳಿಂದ ಶ್ರೀಕೃಷ್ಣನನ್ನು ಸ್ವಾಗತಿಸಿದರು. ಶ್ರೀಕೃಷ್ಣನನ್ನು ಸನ್ಮಾನಪೂರ್ವಕವಾಗಿ ಅರಮನೆಗೆ ಕರೆತಂದರು. ಅಂತಃಪುರದ ಅವರಿಂದ ಕಾಣಿಕೆಯನ್ನು ಸ್ವೀಕರಿಸಿ ಶ್ರೀಕೃಷ್ಣನು ಅವರೆಲ್ಲರನ್ನೂ ಪ್ರೇಮಪೂರ್ವಕವಾಗಿ ಉಚಿತ ರೀತಿಯಲ್ಲಿ ಆದರಿಸಿದನು. ಬಳಿಕ ಮಂತ್ರಾಲೋಚನಾ ಗೃಹಕ್ಕೆ ಪಾಂಡವರೊಡನೆ ಹೋಗಿ ಏಕಾಂತದಲ್ಲಿ ಧರ್ಮಜನಿಗೆ ಹೀಗೆಂದು ಹೇಳಿದನು. ನನ್ನನ್ನು ಏತಕ್ಕೆ ಕರೆಸಿದಿರಿ? ಈಗ ಏನಾಗಬೇಕು? ನಿಮ್ಮ ಉತ್ಸಾಹಕ್ಕೂ ಶಕ್ತಿಗೂ ಆಗಲಾರದಂತಹುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿರುವುದು, ಕೈ ಬಿಟ್ಟು ಹೋಗಿರುವುದು ಏನು? ರಾಕ್ಷಸರು, ಕೌರವರು ಇವರೊಡನೆ ಯುದ್ಧ ಇಲ್ಲವಷ್ಟೇ, ಈಗ ಆಗಬೇಕಾಗಿರುವುದೇನು ಎಂದು ಕೃಷ್ಣನು ಕೇಳಲು ಧರ್ಮರಾಯನು ಹೀಗೆಂದನು. ನಿಮ್ಮ ಪಾದಕಮಲಗಳು ನನಗೆ ಶಿರಸ್ತ್ರಾಣವಾಗಿರಲು ರಾಕ್ಷಸರು, ಕೌರವರ ಭಯ ನನಗೇನೂ ಇಲ್ಲ. ನಮ್ಮ ತಂದೆ ಪಾಂಡು ಮಹಾರಾಜನಿಗೆ ದೇವೇಂದ್ರನ ಆಸ್ಥಾನದಲ್ಲಿ ಸ್ಥಳವಿಲ್ಲ ಎಂದು ನಾರದರು ಹೇಳಿದರು.
ನಾವು ಇಷ್ಟು ಸಮರ್ಥರಾಗಿರುವುದಕ್ಕೆ ಏನು ಫಲ ಎಂದು ಹೇಳಿದ ಧರ್ಮರಾಜನು ಇನ್ನೂ ಮುಂದುವರಿದು ಹೇಳುತ್ತಾನೆ.